ಒಂದು ಸಮಾವೇಶ ಬೆಂಗಳೂರಿನ ಶಿಕ್ಷಕರ ಸದನದಲ್ಲಿ ನಡೆದಿದ್ದು ಅವಿಸ್ಮರಣೀಯ. ಈ ಒಂದು ಸಮಾವೇಶಕ್ಕೆ ಸರ್ಕಾರವೇ ಇಲ್ಲಿ ಬಂದಿತ್ತು. ಕೆಲಸ ಸಂಘಟನೆ ಮಾಡೋರಿಗೆ ಕೆಲಸ ಕೊಡಿ ಅಂತಕ್ಕಂಥ ಅದು ನನ್ನ ಉದ್ದೇಶ. ಯಾರೇ ಕೆಲಸ ಮಾಡಲಿ ಸಂಘಟನೆಯಲ್ಲಿ ಕೆಲಸ ಮಾಡ್ತೀರಿ ಅಂತಕ್ಕಂಥದ್ದು ಜವಾಬ್ದಾರಿ ತಗೊಳ್ಳಿಲ್ಲ ಅಂದರೆ ಜವಾಬ್ದಾರಿ ತಗೊಂಡು ಸುಮ್ಮನೆ ಸಂಘಟನೆನ ನಿಷ್ಕ್ರಿಯ ಮಾಡೋದು ಬೇಡ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು ಈ ಒಂದು ಯಶಸ್ವಿ ಇದರಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಸಂಪೂರ್ಣ ಹೊಣೆಗಾರ ನಾನೇ. ಅದಕ್ಕೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಒಬ್ಬ ರಾಜ್ಯಾಧ್ಯಕ್ಷನಾದ್ರೆ ಅದು ಹೊಣೆ ನನ್ನ ಮೇಲೆ ನಿಲ್ತದೆ. ಅದು ಯಶಸ್ವಿ ಅಂತಕ್ಕಂಥದ್ದು ಏನಾಗಿದ್ರೆ ಇಡೀ ನನ್ನ ಜಿಲ್ಲಾ ತಾಲೂಕು ಮತ್ತು ರಾಜ್ಯ ಸಂಘದ ಎಲ್ಲ ತಂಡದ ಒಂದು ಶ್ರಮ ಇದಕ್ಕೆ ಯಶಸ್ವಿ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲ ಕೂಸನ್ನು ಏನು ನಾವು ಇವತ್ತು ಸೆಲೆಬ್ರೇಟ್ ಮಾಡಿದ್ದೀವಿ, ಆ ಒಂದು ಸಂಭ್ರಮಾಚರಣೆ ಇವತ್ತು ತುಂಬ ಅಚ್ಚುಕಟ್ಟಾಗಿ ನಡೀತು. ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳಾಗಿರ್ಬೋದು, ಪ್ರಶಸ್ತಿ ವಿಜೇತರಾಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಮೊದಲಿಗೆ ನಾನು ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಸಹ ನಮ್ಮ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರ ಸಂಘದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದರ ಮೂಲ ಧ್ಯೇಯೋದ್ದೇಶ ಏನಾಗಿತ್ತು ಅಂತಂದರೆ ಈ ಸಂಘಟನೆಯದ್ದು ಒಂದೇ ಸೂರಿನಡಿ ಒಟ್ಟಾರೆಯಾಗಿ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘ ಬರಬೇಕು, ಎಲ್ಲ ನೌಕರರು ಇದರಲ್ಲಿ ಭಾಗವಹಿಸಬೇಕು. ಇಲ್ಲಿ ಒಂದು ಸಮನ್ವಯತೆಯನ್ನು ಸಾಧಿಸುವುದರ ಮೂಲಕ ನಮ್ಮ ಏನು ರೂಟ್ ಲೆವೆಲ್ ಸಮಸ್ಯೆಗಳೇನಿರ್ತವೆ ಅವುಗಳನ್ನು ಅತ್ಯಂತ ಸುಲಭವಾಗಿ ಪರಿಹರಿಸಿಕೊಳ್ಳುವ ನಿಟ್ಟಿನೊಳಗೆ ನಾವು ಈ ಒಂದು ಸಂಘಟನೆ ಸ್ಥಾಪನೆ ಮಾಡಿ 1 ವರ್ಷದ ಈ ಒಂದು ಮಹಾಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಎಲ್ಲರೂ ಕೂಡ ಆಚರಣೆ ಮಾಡಿದ್ದೀವಿ. ಎಲ್ಲ MLCಗಳು ಮತ್ತು ಇವರು ಬಂದಿದ್ದು ನಮಗೇನೆಂದರೆ 10 ಆನೆ ಬಲ ಬಂದಷ್ಟಾಯಿತು. ಅವರೆಲ್ಲ ನಮ್ಮ ಜೊತೆ ಸಾಥ್ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ನಾವು ಮುಂದಿನ ದಿಟ್ಟ ಹೆಜ್ಜೆ ಇಟ್ಟು ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಸದಸ್ಯರ ಸಮಸ್ಯೆಗಳೇನಿದೆ ಅದನ್ನು ಖಂಡಿತವಾಗಿ ಪರಿಹರಿಸ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀನಿ. ಈ ದಿನ ಮಾರ್ಚ್ 1 ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘದ ವತಿಯಿಂದ ಐತಿಹಾಸಿಕವಾದಂಥ ಒಂದು ಸಮಾವೇಶ ಬೆಂಗಳೂರಿನ ಶಿಕ್ಷಕರ ಸದನದಲ್ಲಿ ನಡೆದಿದ್ದು ಅವಿಸ್ಮರಣೀಯ. ಈ ಒಂದು ಸಮಾವೇಶಕ್ಕೆ ಸರ್ಕಾರವೇ ಇಲ್ಲಿ ಬಂದಿತ್ತು. ಏನಿವತ್ತು ಸಭಾಧ್ಯಕ್ಷರು ಅದೇ ರೀತಿ ಸಭಾಪತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದದ್ದಲ್ಲದೆ ಶಾಸಕ ಮಹೋದಯರು ಬಂದು ನಮ್ಮ ಒಂದು ಸಂಘದ ಸಂಘಟನೆಯ ಬಗ್ಗೆ, ಜಾಗೃತಿಯ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದಾರೆ. ಈ ಸಂಘಟನೆ ಉತ್ತಮವಾದಂಥ ಸಂದೇಶವನ್ನು ಈ ರಾಜ್ಯಕ್ಕೆ ಕೊಡಲಿದೆ. ಇಲ್ಲಿ ನೂರಾರು ಮನಸ್ಸುಗಳು ಒಂದು ಕಡೆ ಸೇರಿ ಇವತ್ತು ಪ್ರಾಥಮಿಕದಿಂದ ಹಿಡಿದು ಕಾಲೇಜು ಉಪನ್ಯಾಸಕರ ತನಕ, ನಂತರ ಆಫೀಸಿನ ಎಲ್ಲ ಒಂದು ನಿರ್ದೇಶಕರ ತನಕ ಒಳಗೊಂಡ್ರಂಥ ಈ ಒಂದು ಸಂಘ ಎಲ್ಲರ ಸಮಸ್ಯೆಗಳನ್ನು ಬಹಳ ಬೇಗ ಸ್ಪಂದಿಸುವ ನಿಟ್ಟಿನಲ್ಲಿ ಇವತ್ತು ಕಾರ್ಯೋನ್ಮುಖವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ 35 ಜಿಲ್ಲೆಗಳಿಂದ ಬಂದಂಥ ಪದಾಧಿಕಾರಿಗಳು ಇಲ್ಲಿ ತಮ್ಮದೇ ಆದಂಥ ಒಂದು ಧ್ಯೇಯೋದ್ದೇಶಗಳನ್ನು ನಿರ್ದಿಷ್ಟಪಡಿಸ್ಕೊಂಡು ಹೊರಟಿದ್ದಾರೆ. ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದಂಥ ಚೌಡಪ್ಪ ಅವರಾಗ್ಬೋದು, ರವಿಪ್ರಕಾಶ್ ಅವರಾಗ್ಬೋದು, ಪಟ್ಟಣಶೆಟ್ಟಿ ಅವರಾಗ್ಬೋದು, ಇವರು ಪರಿಶ್ರಮ ಆಗ್ಬೋದು. ಏನಿವತ್ತು ಸ್ಥಳೀಯ 2 ಜಿಲ್ಲೆಗಳ ಒಂದು ಪ್ರಾಯೋಜಕತ್ವದಲ್ಲಿ ನಡೆದಂಥ ಈ ಒಂದು ಸಮಾವೇಶ ಐತಿಹಾಸಿಕ ಮಟ್ಟವನ್ನು ಸೇರಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇಂಥ ಒಂದು ಸಂಘಟನೆಗಳು ರಾಜ್ಯಾದ್ಯಂತ ನಡೆದು ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ಇಂಥ ಒಂದು ಸಂಘಟನೆಗಳು ಉತ್ತಮ ರೀತಿಯಲ್ಲಿ ನಡೆದಾಗ ನಮ್ಮ ಸಂಘಟನೆ ಬಲಿಷ್ಠವಾಗುತ್ತೆ, ರಾಜ್ಯದ ಮುಂದೆ ನಮ್ಮ ಒಂದು ಶಕ್ತಿಯನ್ನು ಪ್ರದರ್ಶಿಸುವಂಥ ರೀತಿಯಲ್ಲಿ ಸಾಧ್ಯವಾಗುತ್ತೆ ಅಂತ ಹೇಳ್ತೇವೆ. ಧನ್ಯವಾದಗಳು ಸರ್. ಇವತ್ತು ಕಾರ್ಯಕ್ರಮ ಅಂತಕ್ಕಂಥ ಇಡೀ ನಮ್ಮ ಸಂಘಟನೆ ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷರ ಒಂದು ಒತ್ತಾಸೆ ಆಗಿತ್ತು. ಮೊದಲು ರಾಜ್ಯಕ್ಕೆ ಮಟ್ಟದ ಕಾರ್ಯಕ್ರಮ ಮಾಡಲೇಬೇಕು ರಾಜ್ಯ ಸಂಘದಲ್ಲಿ ಸಂಘಟನೆ ವಿಚಾರವಾಗಿ ಅಂತಕ್ಕಂಥ ವಿಚಾರದಲ್ಲಿ
ಇವತ್ತು ಕಾರ್ಯಕ್ರಮ ನಡೀತು. ಕಾರ್ಯಕ್ರಮಕ್ಕೆ ಮಾನ್ಯ ಸಭಾಪತಿಗಳು, ಸಭಾಧ್ಯಕ್ಷರು ಮತ್ತು ನಮ್ಮ ಶಾಸಕರು ಪುಟ್ಟಣ್ಣ ಸರ್ ಆಗಿರ್ಬೋದು, ಸಂಗನೂರು ಸರ್, ಅರುಣ್ ಶಾಪುರ್ ಸರ್, ರಮೇಶ್ ಬಾಬು ಸರ್ ಮತ್ತು YAN ಸರ್ ಶಾಸಕರು ಬಂದರು. ಸಭಾಪತಿಗಳು ಪುಟ್ಟಣ್ಣ ಸರ್ ಅವ್ರು ಹೇಳಿದ್ರು ನೋಡಿದ್ರೆ, ಕೆಲಸ ಸಂಘಟನೆ ಮಾಡೋರಿಗೆ ಕೆಲಸ ಕೊಡಿ ಅಂತಕ್ಕಂಥ ಅದು ನನ್ನ ಉದ್ದೇಶ. ಯಾರೇ ಕೆಲಸ ಮಾಡಲಿ ಸಂಘಟನೆಯಲ್ಲಿ ಕೆಲಸ ಮಾಡ್ತೀರಿ ಅಂತಕ್ಕಂಥದ್ದು ಜವಾಬ್ದಾರಿ ತಗೊಳ್ಳಿಲ್ಲ ಅಂದರೆ ಜವಾಬ್ದಾರಿ ತಗೊಂಡು ಸುಮ್ಮನೆ ಸಂಘಟನೆನ ನಿಷ್ಕ್ರಿಯ ಮಾಡೋದು ಬೇಡ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆದರೆ ಈ ಒಂದು ಕರೆಗೆ ಸ್ವಂತ ದುಡ್ಡುಗಳಲ್ಲಿ ಅವರೇ ಖರ್ಚು ಮಾಡಿಕೊಂಡು ಪ್ರತಿ ಬೀದರಿಂದ ಹಿಡಿದು ಎಲ್ಲ ಜಿಲ್ಲೆಗಳಿಂದ ಬಂದು ಈ ಕಾರ್ಯಕ್ರಮನ ಏನಿವತ್ತು ಇಲ್ಲಿ ರಂಗಮಂದಿರದ ಎಷ್ಟಿತ್ತೋ ಇದಕ್ಕಿಂತ ಹೆಚ್ಚಾಗಿ ಹೊರಗಡೆ ಅಂತಕ್ಕಂಥ ದೂರದಿಂದ ಬಂದರೆ ಹೊರಗಡೆ ಅಂತಕ್ಕಂಥ ಸಂಖ್ಯೆಯಲ್ಲಿತ್ತು ಕಾರ್ಯಕ್ರಮ ಅಂತಕ್ಕಂಥದ್ದು ಯಶಸ್ವಿ ಮಾಡಿದ್ದಾರೆ. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಸಭಾಪತಿಗಳು, ಸಭಾಧ್ಯಕ್ಷರು ಬಂದು ಉದ್ಘಾಟನೆ ಮಾಡಿ ಅವ್ರ ಜೊತೆಗೆ MLC ಸರ್ ಬಂದಿರತಕ್ಕಂಥದ್ದು. ಯಾವುದೋ ರಾಜ್ಯದಲ್ಲಿ ಶಿಕ್ಷಕರ ಸಂಘಟನೆಯಲ್ಲಿ ಏನಾದರೂ ಸಭಾಪತಿ, ಸಭಾಧ್ಯಕ್ಷರು ಸೇರಿ ಉದ್ಘಾಟನೆ ಮಾಡಿರ್ತಕ್ಕಂಥ ಸಂಘಟನೆ ಅಂತಂದರೆ ನನಗೆ ಗೊತ್ತಿರೋ ಮಾತ್ರ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘಟನೆ ಹೊರತುಪಡಿಸಿ ಇದೇ ಸಂಘಟನೆ ಅಂತಕ್ಕಂಥದ್ದು ನಾನು ಭಾವಿಸಿದೆ. ವಿಶೇಷವಾಗಿ ವೇದಿಕೆಯಲ್ಲಿ ಏನು ಜಿಲ್ಲೆಗಳಿಂದ ಪ್ರಶಸ್ತಿಗೆ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ಅಂದರೆ ಇದು ಪ್ರಶಸ್ತಿ ಪತ್ರ ಹಾಕ್ಕೊಂಡು ಆಯ್ಕೆ ಮಾಡಿಕೊಂಡ್ರೆ ಅದು ಬೇರೆ ಇದಿರ್ತದೆ. ನಾವು ಯಾರೋ ಪ್ರಶಸ್ತಿ ಕೇಳದೆ ನಾವೇ ಕೊಟ್ಟಿದ್ದೀವಲ್ಲ ಪ್ರಶಸ್ತಿನ, ಅದು ಅವ್ರ ಘನತೆ ಅಂತಕ್ಕಂಥ ಹೆಚ್ಚಾಗುತ್ತೆ. ಅಂಥದ್ದು ಜಿಲ್ಲೆಗಳಲ್ಲಿ ಒಳ್ಳೆಯ ಟೀಮ್ ಪ್ರಶಸ್ತಿ ಗುರುತಿಸಿದ್ದಾರೆ ಅಂತಕ್ಕಂಥ ಇದು ಮಾಡ್ತಿದ್ದೀನಿ. ಇದು ಈ ಒಂದು ಯಶಸ್ವಿ ಇದರಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಸಂಪೂರ್ಣ ಹೊಣೆಗಾರ ನಾನೇ. ಅದಕ್ಕೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಒಬ್ಬ ರಾಜ್ಯಾಧ್ಯಕ್ಷನಾದ ಅದು ಹೊಣೆ ನನ್ನ ಮೇಲೆ ನಿರ್ತದೆ. ಅದು ಯಶಸ್ವಿ ಅಂತಕ್ಕಂಥದ್ದೇನಾಗಿದೆ, ಇಡೀ ನನ್ನ ಜಿಲ್ಲಾ, ತಾಲೂಕು ಮತ್ತು ರಾಜ್ಯ ಸಂಘದ ಎಲ್ಲ ತಂಡದ ಒಂದು ಶ್ರಮ ಇದಕ್ಕೆ ಯಶಸ್ವಿ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ಮೇಲೆ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಇವತ್ತೇನು ನಾವು ನಮ್ಮ ಮೊದಲ ಒಂದು ವರ್ಷ, ಮೊದಲ ಕೂಸನ್ನು ಏನು ನಾವು ಇವತ್ತು ಸೆಲೆಬ್ರೇಟ್ ಮಾಡಿದ್ದೀವಿ, ಆ ಒಂದು ಸಂಭ್ರಮಾಚರಣೆ ಇವತ್ತು ತುಂಬ ಅಚ್ಚುಕಟ್ಟಾಗಿ ನಡೀತು. ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳಾಗಿರ್ಬೋದು, ಪ್ರಶಸ್ತಿ ವಿಜೇತರಾಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಮೊದಲಿಗೆ ನಾನು ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಸಹ ನಮ್ಮ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರ ಸಂಘದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ಬೋದು ಮತ್ತು ನಮ್ಮ ಕೋಶಾಧ್ಯಕ್ಷರು ಭಾಳಷ್ಟು ಶ್ರಮವನ್ನು ವಹಿಸಿ ಈ ಒಂದು ಸಮಾರಂಭಕ್ಕೆ ರೂಪುರೇಷೆಗಳನ್ನು ಮಾಡ್ಕೊಂಡಿದ್ದೀವಿ. ಯಾಕೆಂತಂದರೆ ಸುಮಾರು 1 ತಿಂಗಳ ಕಾಲ ಈ ಸಮಾರಂಭಕ್ಕೋಸ್ಕರ ನಾವು ದುಡಿದಿದ್ದೀವಿ. ಯಾಕೆ ಅಂತಂದರೆ ಸಮಾರಂಭದಲ್ಲಿ ಬರ್ತಕ್ಕಂಥ ಅತಿಥಿಗಳೇನಿದ್ದಾರೆ ಅವರ ಒಂದು ಮಾತುಗಳು ಇವತ್ತು ಬಂದಂಥ ಸಭಾಧ್ಯಕ್ಷರಾಗಿರ್ಬೋದು, ನಮ್ಮ ಸಭಾಪತಿಗಳಾಗಿರ್ಬೋದು ಅಥವಾ ನಮ್ಮ ಎಲ್ಲ MLCಗಳು ತುಂಬ ಉತ್ತಮವಾಗಿ ಮಾತಾಡೋದ್ರು. ಯಾಕೆಂತಂದರೆ ಸಂಘಟನೆಯ ಶಕ್ತಿ ಆ ಥರ ಇದೆ ನಮ್ಮಲ್ಲಿ. ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟು ಇವತ್ತು ಇಲ್ಲಿ ಜನಸಂಖ್ಯೆ ನೋಡಿ ಅವರೇ ಅಚ್ಚರಿಪಟ್ಟರು, ಪರವಾಗಿಲ್ವಲ್ಲ 1 ವರ್ಷಕ್ಕೆ ಇಷ್ಟು ರೀತಿಯಾಗಿ ನೀವೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಿದ್ದೀರಾ. ಯಾಕೆ ಅಂತಂದರೆ ನಮ್ಮ ಕಾರ್ಯವೈಖರಿ ಆ ಥರ ಇದೆ. ಪ್ರತಿಯೊಂದಕ್ಕೂ ನಾವು ಸ್ಪಂದನೆ ಮಾಡ್ತೀವಿ, ಪ್ರತಿಯೊಂದು ಸಮಸ್ಯೆಗೂ ನಮ್ಮಲ್ಲಿ ಸ್ಪಂದನೆ ಇದೆ. ಸೊ ಹಾಗಾಗಿ ಎಲ್ಲ ಶಿಕ್ಷಕರಿಗೆ ಮತ್ತು ನೌಕರರಿಗೆ ವಿಶೇಷವಾಗಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಗೌರವ ಇರೋದ್ರಿಂದ ನಾವಿವತ್ತು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀವಿ. ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರ ಸಂಘ ಬೆಂಗಳೂರು ಇದರ ಮೊದಲ ಮಹಾಸಭೆಯನ್ನು ಇಂದು ಆಯೋಜಿಸಲಾಗಿದ್ದು, ಇಲ್ಲಿ ವೇದಿಕೆಯಲ್ಲಿ ಸಭಾಧ್ಯಕ್ಷರಿಗೆ ಮತ್ತು ಸಭಾಪತಿಗಳು ವಿಶೇಷವಾಗಿ ಒಂದೇ ವೇದಿಕೆಯಲ್ಲಿ ಈ ಒಂದು ಸಂಘಟನೆಯ ವಿಚಾರವಾಗಿ ಬಂದಿರತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂತಹ ಒಂದು ಕಾರ್ಯ. ಈ ನಿಟ್ಟಿನಲ್ಲಿ ನಮಗೆ ಜಿಲ್ಲೆಗಳಿಂದ ಏನು ವಿದ್ಯಾರತ್ನ, ಹಾಗೆ ಸೇವಾಭೂಷಣ ಮತ್ತು ಈ ಒಂದು ಸಂಘಟನಾ ಸ್ಫೂರ್ತಿ ಅಂತಕ್ಕಂತಹ ಪ್ರಶಸ್ತಿಗಳನ್ನು ಇವತ್ತು ನಾವು ಏನು ಕೊಡಮಾಡಿದ್ದೇವೆ, ಇಲ್ಲಿ ಅರ್ಜಿಯನ್ನು ದಾಖಲಿಸದೇನೆ ನಾವೇ ನೇರವಾಗಿ ಗುರುತಿಸುವುದರ ಮೂಲಕ, ಅಂದರೆ ಜಿಲ್ಲಾಧ್ಯಕ್ಷರು ನೇರವಾಗಿ ಅವರ ಸಮಿತಿ ಸಭೆಯರು ಎಲ್ಲರೂ ಗುರುತಿಸುವುದರ ಮೂಲಕ ಅವರಿಗೆ ಒಂದು ಗೌರವ ಅರ್ಪಣೆಯನ್ನು ಕೊಟ್ಟಿದ್ದಾರೆ. ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ ಇದಾಗಿದೆ. ಇದರ ಮೂಲ ಧ್ಯೇಯೋದ್ದೇಶ ಏನಾಗಿತ್ತು ಅಂತಂದರೆ, ಈ ಸಂಘಟನೆಯದ್ದು ಒಂದೇ ಸೂರಿನಡಿ ಒಟ್ಟಾರೆಯಾಗಿ ಶಾಲಾ ಶಿಕ್ಷಣ ಇಲಾಖೆ ನೌಕರ ಸಂಘ ಬರಬೇಕು, ಎಲ್ಲ ನೌಕರರು ಇದರಲ್ಲಿ ಭಾಗವಹಿಸಬೇಕು, ಇಲ್ಲಿ ಒಂದು ಸಮನ್ವಯತೆಯನ್ನು ಸಾಧಿಸುವುದರ ಮೂಲಕ ನಮ್ಮ ಏನು ರೂಟ್ ಲೆವೆಲ್ ಸಮಸ್ಯೆಗಳೇನಿರ್ತವೆ ಅವುಗಳನ್ನು ಅತ್ಯಂತ ಸುಲಭವಾಗಿ ಪರಿಹರಿಸಿಕೊಳ್ಳುವ ನಿಟ್ಟಿನೊಳಗೆ ನಾವು ಈ ಒಂದು ಸಂಘಟನೆ ಸ್ಥಾಪನೆ ಮಾಡಿ 1 ವರ್ಷದ ಈ ಒಂದು ಮಹಾಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಎಲ್ಲರೂ ಕೂಡ ಆಚರಣೆ ಮಾಡಿದ್ದೀವಿ. ಇಲ್ಲಿಗೆ ಬಂದಿರತಕ್ಕಂಥ ಬೋಧಕೇತರ ವರ್ಗದವರಿಗೂ, ಜಿಲ್ಲಾಧ್ಯಕ್ಷರಿಗೂ, ಜಿಲ್ಲಾ ಕಾರ್ಯದರ್ಶಿಗಳಿಗೂ, ತಾಲೂಕು ಮಟ್ಟದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಹಾಗೆ ನಾವು ಏನು ನಿರೀಕ್ಷೆ ಮಾಡ್ತಿದ್ವಿ ಹಾಗೆ ತುಂಬ ಹೃದಯದಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ನಮ್ಮ ರಾಜ್ಯ ಸಂಘದ ವತಿಯಿಂದ ತುಂಬ ಹೃದಯದಿಂದ ಧನ್ಯವಾದವನ್ನು ಅರ್ಪಿಸ್ತೀವಿ. ನಮಗೆ ಇವತ್ತು ಎಲ್ಲ MLCಗಳು ಮತ್ತು ಇವರು ಬಂದಿದ್ದು ನಮಗೇನೆಂದರೆ 10 ಆನೆ ಬಲ ಬಂದಷ್ಟಾಯಿತು. ಅವರೆಲ್ಲ ನಮ್ಮ ಜೊತೆ ಸಾಥ್ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ನಾವು ಮುಂದಿನ ದಿಟ್ಟ ಹೆಜ್ಜೆ ಇಟ್ಟು ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು, ಸದಸ್ಯರ ಸಮಸ್ಯೆಗಳೇನಿದೆ ಅದನ್ನು ಖಂಡಿತವಾಗಿ ಪರಿಹರಿಸ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀನಿ. ನಾನು ಈ ಸಂಘದ ರಾಜ್ಯ ಕಾರ್ಯದರ್ಶಿ ಛಾಯಾ ಅಂತ ಹೇಳಿ.